ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂತಹ ಬಿ ವಿಜೇಂದ್ರಣ್ಣ ಅವ್ರ ಮುಖಾಂತರ ಸೇರಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ಅವ್ರ ಮುಖಾಂತರನೇ ಜಾಯ್ನ್ ಆಗಿದ್ದೀನಿ. ಸೊ ಮತ್ತು ನಾವು ಈಗ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡು ಮುಂದೆ ಒಳ್ಳೆ ರೀತಿಯಾದಂತಹ ರಾಜಕೀಯ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಅಂದರೆ ಇಷ್ಟು ದಿನ ಸಮಾಜ ಸೇವೆ ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇದ್ದ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ರಿ. ಯಾಕೆ ರಾಜಕೀಯಕ್ಕೆ ಯಾಕೆ ಬರಬೇಕು ಅಂತ ಅನಿಸ್ತು ನಿಮಗೆ? ಸರ್, ರಾಜಕೀಯನ ಒಂದು ಪೆನ್ ನಮ್ಮ ಕೈಲಿ ಸಿಕ್ಕಿದ್ರೆ ಏನು ಬೇಕಾದರೂ ಕೆಲಸ ಮಾಡ್ಬೋದು. ಜನಸಾಮಾನ್ಯರಿಗೆ ಈಗೇನು ಸಹಾಯ ಮಾಡ್ತಾಯಿದ್ದೀವಿ ಅದಕ್ಕಿಂತ ಒಂದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ಬೋದು. ನಮ್ಮ ರಾಜ್ಯದಲ್ಲಿರುವಂತಹ ಸರ್ಕಾರದಲ್ಲಿರುವಂತಹ ಅನುಕೂಲತೆಗಳು ಮತ್ತು ನೇರವಾಗಿ ಜನಗಳಿಗೆ ತಲುಪಿಸೋಂತಹ ವ್ಯವಸ್ಥೆ ಮಾಡೋಕ್ಕೋಸ್ಕರ ನಮ್ಗೆ ರಾಜಕೀಯ ಭಾಳ ಮುಖ್ಯವಾಗಿದೆ. ಹಂಗಾಗಿ ರಾಜಕೀಯಕ್ಕೆ ಬರ್ತಾಯಿದ್ದೀನಿ ಸರ್. ಬಿ ಜೆ ಪಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ಈಗ ಭಾರತೀಯ ಜನತಾ ಪಾರ್ಟಿಲಿ ನಿಮಗೆ ನಮ್ಮ ರಾಷ್ಟ್ರೀಯ ಕಾರ್ಯಕರ್ತರು ಮತ್ತು ದೇಶದ ಮೇಲಿರೋಂಥ ಅಭಿಮಾನ, ರಾಷ್ಟ್ರೀಯ ನಿಷ್ಠೆ ಮತ್ತು ಪಕ್ಷದ ಮೇಲಿರೋಂಥ ನಿಷ್ಠೆ ಇವೆಲ್ಲ ನನಗೆ ಒಂದು ಸ್ವಲ್ಪ ಪ್ರೇರಿತನಾಗಿ ನಾನು ಈ ಪಕ್ಷಕ್ಕೆ ಬಂದಿದ್ದೀನಿ ಸರ್. ಅಂದರೆ ಇನ್ಸ್ಪಿರೇಷನ್ ಯಾರು ಇರೋದು ಸರ್? ಈಗ ರಾಜಕೀಯಕ್ಕೆ ಬರಬೇಕು, ನಾನು ಜನರ ಸೇವೆ ಮಾಡಬೇಕು ಅನ್ನೋದು ಯಾರಾದರೂ ಇನ್ಸ್ಪಿರೇಷನ್ ಇದೆಯಾ ಸರ್? ಇನ್ಸ್ಪಿರೇಷನ್ ಅಂತಂದರೆ ನಮಗೆ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಮ್ಮ ಮೋದಿಯವರೇ ನಮಗೆ ಇನ್ಸ್ಪೈರು. ಸೊ ಅವ್ರ ಮುಖಾಂತರ ಅವ್ರು ಮಾಡಿರೋಂಥ ನಮ್ಮ ಭಾರತದ ಸವಲತ್ತುಗಳು, ಸೇವೆಗಳು ಇವುಗಳೆಲ್ಲ ಅವರು ಇದರಿಂದ ಪ್ರೇರೇಪಿತನಾಗಿ ನಾನು ರಾಜಕೀಯ ಪಕ್ಷಕ್ಕೆ ಬಂದಿದ್ದೀನಿ ಸರ್. ಬಿಜೆಪಿ ಮತ್ತು JDS ಅಲಯನ್ಸ್ ಇದೆ. ಯಾರಾದ್ರೂ JDS ನಾಯಕರನ್ನ ಮೀಟ್ ಮಾಡೋವಂಥದ್ದು ಯಾರ ಮುಂದೆ ನೀವು ಮಾಡ್ತೀರಾ? ಅವ್ರನ್ನ ವಿಶ್ವಾಸ ತಗೊಂಡು ಜೊತೆ ಹೋಗುವಂಥದ್ದು ಏನಾರು ಮಾಡ್ತೀರಾ? ಖಂಡಿತ ಸರ್, ಖಂಡಿತ. ಈಗ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯವರು JDSನ ಒಪ್ಕೊಂಡ್ಮೇಲೆ ನಾವು ಖಂಡಿತ ಆ ಕೆಲಸ ಮಾಡಲೇಬೇಕು. ನೋಡೋಣ ನಮ್ಮ ನಾಯಕರುಗಳು ಯಾವ ರೀತಿ ಹೇಳ್ತಾರೆ ಸರ್, ಆ ರೀತಿ ಮುನ್ನಡೆಯುತ್ತೆ. ಅಂದರೆ ಸಾಮಾನ್ಯವಾಗಿ ಅಧಿಕಾರದಲ್ಲಿದ್ದು ಕೂಡ ಯಾವುದು ಸಿಟ್ಟಿಂಗ್ ಗೌರ್ಮೆಂಟ್ ಇರ್ತದೆ ಆ ಪಾರ್ಟಿಗೆಲ್ಲ ಜಾಯ್ನ್ ಆಗ್ತಾರೆ. ವಿರೋಧ ಪಕ್ಷದಲ್ಲಿ ಇದ್ದವರು ಕೂಡ ಸಿಟ್ಟಿಂಗ್ ಗೌರ್ಮೆಂಟ್ ಪಾರ್ಟಿಗೆ ಜಾಯ್ನ್ ಆಗ್ತಾರೆ. ಆದರೆ ಬಿಜೆಪಿ ಸದ್ಯಕ್ಕೆ ರಾಜ್ಯದಲ್ಲಿ ಅಧಿಕಾರ ಇಲ್ಲ. ಅದು ಕೂಡ ನೀವು ಬಿಜೆಪಿಗೆ ಯಾಕೆ ಜಾಯ್ನ್ ಆಗಬೇಕು ಅಂತ? ಸರ್, ನಾವು ಯಾವುದೇ ಕೆಲಸ ಮಾಡಬೇಕು ಅಂದರೆ ನಮಗೆ ಮೊದಲು ಇಷ್ಟ ಆಗಬೇಕು. ಸೊ ಭಾರತೀಯ ಜನತಾ ಪಾರ್ಟಿ ಇದೆಯಲ್ಲ, ಅಲ್ಲಿ ಯುವಕರಿಗೆ ಒಂದು ಸ್ಥಾನ ಇದೆ. ಸೊ ಅದರಿಂದ ನಾನು ಈ ಭಾರತೀಯ ಜನತಾ ಪಾರ್ಟಿನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಸರ್. ಕಾರ್ಯಕರ್ತರಿಗೆ ಶ್ರಮಕ್ಕೆ ಪ್ರತಿಫಲ ಬಿಜೆಪಿ ಕೊಡ್ತಾರೆ? ಖಂಡಿತ ಕೊಡ್ತಾರೆ ಸರ್, ಆ ನಂಬಿಕೆ ನನಗಿದೆ. ಸೊ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ನನಗೆ. ಸೊ ಹಿನ್ನೆಲೆ ಇಲ್ಲದೇ ನಾವು ಯಾವ ಪಕ್ಷಕ್ಕೂ ನಾವು ಹೋಗೋಕ್ಕೆ ಸಾಧ್ಯವಾಗೋದಿಲ್ಲ. ಸೊ ನಮಗೆ ಭಾರತೀಯ ಜನತಾ ಪಾರ್ಟಿಲಿ ಒಂದು ಒಳ್ಳೆಯ ಸ್ಥಾನ ಸಿಗುತ್ತೆ ಅಂತ ಅನಿಸಿದೆ. ಹಾಗಾಗಿ ನಾನು ಈ ಪಾರ್ಟಿಗೆ ಜಾಯ್ನ್ ಆಗಿದ್ದೀನಿ. JP ನಗರ ಭಾಗದಲ್ಲಿ ಸಾಕಷ್ಟು ನಿರೀಕ್ಷೆಗಳು ಇಟ್ಟಿದ್ದಾರೆ ಸರ್ ಜನ ನಿಮ್ಮ ಮೇಲೆ. ನೀವು ಏನಾದರೂ ಯೋಜನೆಗಳು ಹಾಕ್ಕೊಂಡಿದ್ದೀರಾ ಸರ್? ಈಗ ಸಾಮಾನ್ಯವಾಗಿ ನಾವು ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಖಂಡಿತ ಕೆಲಸ ಮಾಡ್ತೀನಿ. ಮುಂದೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ನೋಡೋಣ ಸರ್, ಖಂಡಿತ. ಈಗ ಪ್ರತಾಪ್ ಸಿಂಹ ಅವರು ಕೂಡ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರು ವಿಜಯೇಂದ್ರ ಅವ್ರ ಜೊತೆ. ಅಟಲ್ ಏನಂತ ಖುಷಿ ಆಗ್ತಾ? ಖುಷಿ ಆಯಿತು. ಒಬ್ಬರು ಸಂಸದರು ನಮ್ಮನ್ನ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಭಾಳ ಖುಷಿ ಆಗುತ್ತೆ. ಬಟ್ ಅವ್ರು ಭಾಳ ವಿಚಾರವಾದಿ. ಪ್ರತಾಪ್ ಸಿಂಹ ಅವ್ರ ಹತ್ರ ಕಲಿಯೋದು ತುಂಬ ಇದೆ ಸರ್. ಮುಂದಿನ ದಿನಗಳಲ್ಲಿ ಅವ್ರ ಹತ್ರನೂ ಸ್ವಲ್ಪ ಕಲಿಯೋಣ. ಏನು ಓಕೆ, ಈಗ ಕಾರ್ಪೊರೇಷನ್ ಎಲೆಕ್ಷನ್ ಎಲ್ಲ ಬರ್ತಾ ಇದೆ. ಏನಾದರೂ ಆಸ್ಪರೆಂಟ್ ಆಗೋ ಸಾಧ್ಯತೆ ಇದೆಯಾ? ಯಾಕಂದರೆ ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ರಿ, ನೀವು ಹೇಳ್ತಿದ್ದಂಗೆ ಅಧಿಕಾರ ಸಿಕ್ಕಿ ಇನ್ನೊಂದಷ್ಟು ಸೇವೆ ಮಾಡ್ಬೋದು ಅಂತೇಳಿ ಆ ಸಾಧ್ಯತೆಗಳಿಂದ ಇದೆಯಾ ಸರ್? ಖಂಡಿತ ನೋಡೋಣ. ಈಗ ನಮ್ಮ ಪ್ರಯತ್ನ ಅಂದರೆ ನಾವೀಗ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು. ಮೊದಲು ಈಗ ಸಂಘಟನೆ ಕಡೆ ಗಮನ ಕೊಡ್ತೀನಿ ಸರ್. ಮುಂದೆ ಅವಕಾಶ ಏನಾದ್ರು ಸಿಕ್ಕಿದ್ರೆ ಖಂಡಿತ. ಯಾಕಂದರೆ ಈಗ ನೀವು ಸಾಕಷ್ಟು ವರ್ಷಗಳಿಂದ ಈ ಭಾಗದಲ್ಲೆಲ್ಲ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಜನಗಳೇನಾದರೂ ಎಲೆಕ್ಷನ್ಗೆ ನಿಂತ್ಕೊಳ್ಳಿ ಅಂತಂದರೆ ಖಂಡಿತ ಸರ್. ಈಗ ನನಗೆ ರಾಜಕೀಯಕ್ಕೆ ಬರೋಕ್ಕೆ ಕಾರಣನೇ ಹಲವಾರು ಸ್ನೇಹಿತರಿಂದನೇ ನಾನು ರಾಜಕೀಯಕ್ಕೆ ಬಂದಿರೋದು. ನಿಮಗೆ ಹಿಂದಿನ ದಿನಗಳಲ್ಲಿ ಹೇಳಿದೆ, ನಮಗೆ ರಾಜಕೀಯಕ್ಕೆ ಯಾಕೋ ನಮಗೆ ಆಗಬಾರಲ್ಲ ಸರ್, ನಮ್ಗೆ ಯಾವುದು ಹಿನ್ನೆಲೆ ಇಲ್ಲ ಅಂತ ಹೇಳ್ತಾ ಇದ್ದೆ. ಬಟ್ ಇವಾಗ ನಮ್ಮ ಸ್ನೇಹಿತರು ಮತ್ತು ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ಗಳೆಲ್ಲ ನಿಮಗೆ ರಾಜಕೀಯಕ್ಕೆ ಹೋದರೆ ನಿಮ್ಮಂಥವ್ರು ಹೋಗಬೇಕು, ಯುವಕರು ಮುಂದೆ ಹೋದರೆ ಒಂದಷ್ಟು ಏನಾದ್ರು ನೀವು ಧೈರ್ಯವಾಗಿ ಮಾತಾಡಬೇಕು, ಜನಗಳಿಗಿರೋಂಥ ವಿಚಾರಗಳು ತಿಳಿಸ್ಬೇಕು ಅಂತ ಹೇಳಿದ್ರಿಂದ ನಾನು ಪಾರ್ಟಿಗೆ ಯುವಕರಿಗೆ ಏನು ಕರೆ ಕೊಡ್ತೀರಾ ಸರ್? ಖಂಡಿತ ಯುವಕರಿಗೆ ರಾಜಕೀಯಕ್ಕೆ ಬನ್ನಿ. ನಿಮಗೆ ಈ ರಾಜಕೀಯ ಏನು ಅಂತಂದರೆ ನೀವು ನಮ್ಮ ಸರ್ಕಾರದಲ್ಲಿರೋಂಥ ಸವಲತ್ತುಗಳು ಜನತೆಗೆ ಯಾವ ರೀತಿ ಮುಟ್ಟಿಸ್ಬೇಕು ಅನ್ನೋದನ್ನ ನೀವು ತಿಳ್ಕೊಂಡು, ಮತ್ತು ಈ ಏಜಲ್ಲಿ ನಾನು ಬಂದಿರೋ ಏಜಲ್ಲಿ ಬಂದರೆ ಖಂಡಿತ ಇನ್ನೊಂದು 10 ವರ್ಷ ಆದರೆ ನಮಗೆ ರಾಜಕೀಯದ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಮುಂದಿನ ಜನ್ರೇಷನ್ಗೆ ಸರಿಯಾದಂತಹ ಸರ್ಕಾರದ ವ್ಯವಸ್ಥೆಗಳನ್ನ ನಾವು ತಿಳಿಸ್ಬೋದು. ಹಾಗಾಗಿ ಯುವಕರಿಗೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾವು ಅನಿಸ್ತೇವೆ. ಬಿಜೆಪಿ ಸೇರ್ಪಡೆಗೆ ನಿಮಗೆಲ್ಲ ಯಾರು ಸಪೋರ್ಟ್ ಮಾಡೋರು, ಯಾವ ರೀತಿ ಥ್ಯಾಂಕ್ಸ್ ಹೇಳ್ತಾರೆ ಈ ಮೂಲಕ? ಖಂಡಿತ ನಾನು BJPಗೆ ನನಗೆ ಜಾಯ್ನ್ ಆಗೋಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಸಹಾಯ ಮಾಡಿದಂತಹ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ.
ಕನ್ನಡ ಪರ ಸಂಘಟನೆಗಳು ಕೆಲಸಗಳು ಮಾಡ್ತಾ ಇದ್ದಾರೆ, ಕನ್ನಡ ಪರ ಕೆಲಸಗಳನ್ನ, ಆ ಕೆಲಸಗಳು ಕೂಡ ಇನ್ನು ಮುಂದೆ ಕಂಟಿನ್ಯೂ ಆಗುತ್ತಾ? ಖಂಡಿತ ಸರ್, ಖಂಡಿತ. ಸಮಾಜ ಒಂದು ಉತ್ತಮವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಎಲ್ಲ ಇದಕ್ಕೂ ಪ್ರೋತ್ಸಾಹ ಮಾಡೇ ಮಾಡ್ತೀನಿ ಸರ್.